ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅವರ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದೇ ವೇಳೆ ಗಿಲ್ಲಿ ನಟ ಅವರ ಹೆಸರು ಬಳಸಿ ಪ್ರೇಕ್ಷಕರನ್ನ ಮೋಸ ಮಾಡುವ ಉದ್ದೇಶ ನಮಗಿಲ್ಲ ಅಂತ ಹೇಳಿ ನಟಿ ಧಾನ್ಯ ರಾಮ್ಕುಮಾರ್ ಅವರು ಅಚ್ಚರಿಯ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಎಲ್ಲೆಡೆ ಗಿಲ್ಲಿ ಹವಾ ಹರಡಿದೆ. ಈ ಹಿನ್ನೆಲೆಯಲ್ಲಿ ಚೌಕಿದಾರ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರ ಪಾತ್ರದ ಬಗ್ಗೆ ಮಾತನಾಡಿರುವಂತಹ ಧಾನ್ಯ ರಾಮ್ಕುಮಾರ್ ಅವರು, ನಮ್ಮ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಕೇವಲ 3 ನಿಮಿಷಗಳು ಮಾತ್ರ ಕಾಣಿಸ್ಕೊಳ್ತಾರೆ, ಅದು ಕೂಡ ನನ್ನ ಪೋರ್ಷನ್ ನಲ್ಲೇ ಬರ್ತಾರೆ. ಅದನ್ನ ಅನಗತ್ಯವಾಗಿ ಬಳಸಿ ಅವರು ಸಿನಿಮಾ ಅಂತ ಹೇಳಿ ಪ್ರೇಕ್ಷಕರನ್ನ ಚೀಟ್ ಮಾಡುವಂತಹ ಇಚ್ಛೆ ನನಗಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ರತಾವರ ಖ್ಯಾತಿಯ ಚಂದ್ರಶೇಖರ್ ಬಂಡಿಯಪ್ಪ ನಿರ್ದೇಶನದ ಚೌಕಿದಾರ್ ಈ ಒಂದು ಸಿನಿಮಾ ಜನವರಿ 30ರಂದು ಬಿಡುಗಡೆಯಾಗಿದೆ. ಈ ಚಿತ್ರದಲ್ಲಿ ಪೃಥ್ವಿ ಅಂಬರ್, ಸಾಯಿ ಕುಮಾರ್, ಗಿಲ್ಲಿ ನಟನ ಬಗ್ಗೆ ಮಾತನಾಡಿರುವಂತಹ ಧನ್ಯ, ನಾನು ಅವರನ್ನ ಕಾಲಾಪತ್ರ ಸಮಯದಿಂದಲೇ ಬಲ್ಲೆ. ಅವರು ತುಂಬಾ ಬುದ್ಧಿವಂತ ಹಾಗೂ ಒಳ್ಳೆಯ ವ್ಯಕ್ತಿ ಆಗಿರ್ತಾರೆ. ಬಿಗ್ ಬಾಸ್ ನಲ್ಲಿ ಅವರು ಗೆಲ್ಲಬೇಕು ಅಂತ ನಾನು ಕೂಡ ಬಯಸಿದ್ದೆ. ಅವರು ವಿನ್ ಆದಾಗ ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಇನ್ನು ತಮ್ಮ ಪಾತ್ರದ ಬಗ್ಗೆ ಮಾತನಾಡಿದಂತಹ ಅವರು, ಚೌಕಿದಾರ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾನೇ ಮೆಚುರಿಟಿ ಆಗಿದೆ. ಮದುವೆಯ ನಂತರ ಒಬ್ಬ ಹೆಣ್ಣು ಮಗಳು ಎದುರಿಸುವಂತಹ ಕಷ್ಟಗಳು, ಅವುಗಳು ಹೇಗೆ ಫೇಸ್ ಮಾಡ್ತಾಳೆ ಅವಳು ಅನ್ನೋದೇ ನನ್ನ ಪಾತ್ರದ ತಿರುಳಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಸಿನಿಮಾ ನನಗೆ ಒಂದು ಹೊಸ ಅನುಭವವನ್ನ ಕೊಟ್ಟಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ.